ಮಹೀಸ್ ಗ್ರೀನ್ ಬೆಡ್ಸ್ ಯೂಟ್ಯೂಬ್ ಚಾನಲ್ನ ಎಲ್ಲ ವ್ಯೂವರ್ಸ್ಗೂ ಕೂಡ ಫಸ್ಟ್ ಆಫ್ ಆಲ್ ಸಾರಿ. ಯಾಕಂತಂದರೆ ನಿಯರ್ಲಿ 1 ವೀಕಿಂದ ನಾನು ಯಾವುದೇ ರೀತಿ ಗಾರ್ಡನ್ ರಿಲೇಟೆಡ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿರಲಿಲ್ಲ. ಸ್ವಲ್ಪ ಡಿಸ್ಟ್ರ್ಯಾಕ್ಟ್ ಆಗಿದ್ದಂತಹದ್ದು, ಮತ್ತು ನಾನು ಸ್ವಲ್ಪ ಬೇರೆ ಕೆಲಸದಲ್ಲಿ ಬ್ಯುಸಿ ಆಗಿರೋದ್ರಿಂದ ಯಾವುದೇ ರೀತಿ ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಆದರೂ ಇವತ್ತಿನ ವಿಡಿಯೋದ ಮೂಲಕ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿ, ಮತ್ತು ಖಂಡಿತವಾಗಿಯೂ ಇದು ನನ್ನ ಗಾರ್ಡನಲ್ಲಿ ನಾನು ಪ್ರಯತ್ನಿಸಿ ನನ್ನ ವ್ಯೂವರ್ಸಿಗೆ ಶೇರ್ ಮಾಡ್ತಿರುವಂತಹ ಮಾಹಿತಿ. ಅದು ದಾಸವಾಳಗಳಲ್ಲಿ ಕಾಮನ್ ಆಗಿ ಕಂಡು ಬರ್ತಿರುವಂತಹ ಬಿಳಿ ಹುಳಗಳ ಸಮಸ್ಯೆ. ಅವುಗಳನ್ನ ನಾನು ಯಾವ ರೀತಿ ಹೋಗಲಾಡಿಸ್ತೀನಿ, ಮತ್ತು ನಾನು ಅದಕ್ಕೆ ಯಾವ್ಯಾವ ರೀತಿಯ ಒಂದು ಮನೆಯಲ್ಲೇ ಸಿಗುವಂತಹ ವಸ್ತುಗಳನ್ನ ಉಪಯೋಗಿಸ್ಕೊಂಡು ಬಿಳಿ ಹುಳಗಳನ್ನ ಯಾವ ರೀತಿ ಹೋಗಲಾಡಿಸ್ಬೇಕು ಅನ್ನೋ ಮಾಹಿತಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡ್ತು ಅಂತಂದರೆ ಖಂಡಿತವಾಗಿಯೂ ನಿಮಗೆ ಉಪಯುಕ್ತವಾದಂತಹ ಮಾಹಿತಿ ಸಿಗುತ್ತೆ. ಸೊ ನನ್ನ ದಾಸವಾಳಗಳಲ್ಲಿ ಸುಮಾರು ದಾಸವಾಳ ಹೂ ಗಿಡಗಳಲ್ಲಿ ಈ ದಾಸವಾಳ ಗಿಡಕ್ಕೆ ಈ ಬಿಳಿ ಹುಳಗಳು ಹೆಚ್ಚು ಹತ್ತಿರೋ ಅಂಥದ್ದು. ನಾನಷ್ಟು ಗಮನಿಸಿರಲಿಲ್ಲ. ಎಲೆಗಳೆಲ್ಲವೂ ಕೂಡ ಹಸಿರಾಗೆ ಕಾಣಿಸ್ತಾ ಇದ್ದು, ದಿನ 1, 2, 3 ಹೂಗಳು ಕೂಡ ಬಿಡ್ತಾ ಇದ್ದು. ಸೊ ನಾನು ಗಿಡವನ್ನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದಾಗ ಬಿಳಿ ಹುಳಗಳು ಆ ಗಿಡದಲ್ಲಿ ಮ್ಯಾಕ್ಸಿಮಮ್ ಹತ್ತಿರೋ ಅಂಥದ್ದು ಕಂಡು ಬಂದಿತ್ತು. ಸೊ ಹಿಂದೆ ಕೂಡ ಇನ್ನೊಂದು ಕಲರ್, ರೆಡ್ ಕಲರ್ ದಾಸವಾಳ, ಬೇರೆ ವೆರೈಟಿ ದಾಸವಾಳಕ್ಕೂ ಕೂಡ ಈ ರೀತಿಯ ಬಿಳಿ ಹುಳುಗಳು ಹಬ್ಬಿತ್ತು. ನಾನು ಮನೆಯಲ್ಲೇ ಸಿಗುವಂತಹ ಕೆಲವು ವಸ್ತುಗಳನ್ನ ಉಪಯೋಗಿಸ್ಕೊಂಡು ನಾನು ಸ್ಪ್ರೇ ಮಾಡಿದಾಗ ಆ ಹುಳಗಳೆಲ್ಲವೂ ಕೂಡ ಹೋಗಿ ಈಗ ದಿನಕ್ಕೆ ಆ ಒಂದು ಗಿಡದಲ್ಲಿ ಒಂದು 8-10 ಹೂಗಳು ಡೈಲಿ ಬಿಡ್ತಿದ್ದಾವೆ. ಸೊ ಹಾಗಾಗಿ ಅದೇ ಮಾಹಿತಿಯನ್ನು ಈ ಗಿಡಗಳಿಗೆ, ಈ ಒಂದು ಗಿಡಕ್ಕೆ ಪ್ರಯೋಗಿಸೋದ್ರ ಮೂಲಕ ನಮ್ಮ ವ್ಯೂವರ್ಸಿಗೆ ಮಾಹಿತಿಯನ್ನು ಶೇರ್ ಮಾಡೋದು ಅಂತ ಹೇಳಿ ಇವತ್ತು ಈ ವಿಡಿಯೋ ಮಾಡ್ತಿರೋ ಅಂಥದ್ದು. ಸೊ ನೀವೇ ನೋಡ್ತಿರ್ಬೋದು, ಗಿಡ ಮ್ಯಾಕ್ಸಿಮಮ್ ಹಾಳಾಗಿರೋ ಅಂಥದ್ದು. ಸೊ ಎಲೆಗಳೆಲ್ಲವೂ ಕೂಡ ಈ ರೀತಿ ಆಗ್ತಾ ಬಂದಿರೋ ಅಂಥದ್ದು. ಯಾವುದೇ ರೀತಿ ಹೂ ಅರಳೋದಕ್ಕೆ ಆ ಬಿಳಿ ಹುಳಗಳು ಅವಕಾಶ ಮಾಡಿಕೊಡಲ್ಲ. ಮತ್ತು ಮಹೀಸ್ ಗ್ರೀನ್ ಬೆಡ್ಸ್ ಯೂಟ್ಯೂಬ್ ಚಾನಲಲ್ಲಿ ಒಬ್ಬರು ವ್ಯೂವರ್ ಕೂಡ ಕಾಮೆಂಟ್ ಮಾಡಿದರು, ದಾಸವಾಳ ಹೂ ಗಿಡಗಳ ಬಗ್ಗೆ ಮಾಹಿತಿ ನೀಡಿ ಅಂತ ಹೇಳಿ. ಸೊ ಅದರ ಭಾಗವಾಗಿಯೂ ಕೂಡ ನಾನು ಇವತ್ತು ಈ ಮಾಹಿತಿ ನೀಡ್ತಿರೋದು. ನಿಮಗೆ ಲೈವ್ ಪ್ರೂಫ್ ತೋರಿಸ್ತಾ ಇದ್ದೀನಿ. ಖಂಡಿತವಾಗಿಯೂ ಕೂಡ ಗಾರ್ಡನಿಂಗಲ್ಲಿ ಯಾರ್ಯಾರೆಲ್ಲ ಮನೆಯಲ್ಲಿ ಗಾರ್ಡನಿಂಗ್ ಮಾಡ್ತಿದ್ದೀರೋ, ಟೆರೆಸ್ ಗಾರ್ಡನಿಂಗ್ ಮಾಡ್ತಿದ್ದೀರೋ, ದಾಸವಾಳಕ್ಕೆ ಕಾಮನ್ ಆಗಿ ಈ ಹುಳು ರೋಗ ಖಂಡಿತವಾಗಿಯೂ ಬಂದಿರುತ್ತೆ. ಸೊ ನಾವು ಮಾರ್ಕೆಟಲ್ಲಿ ಸಿಗುವಂತಹ ಸಾಕಷ್ಟು ಕೆಮಿಕಲ್ ಸ್ಪ್ರೇಯರ್ಗಳನ್ನಾಗಿರ್ಬೋದು, ಪೆಸ್ಟಿಸೈಡ್ಸ್ನೆಲ್ಲ ತಂದು ಹಾಕಿದ್ರೂ ಕೂಡ ಇದು ಕಂಟ್ರೋಲ್ ಆಗಿರಲ್ಲ. ಸೊ ಮೋರ್ ಓವರ್ ಮನೆಯಲ್ಲೇ ಸಿಗುವಂತಹ ಕೆಲವು ಇಂಗ್ರೀಡಿಯೆಂಟ್ಸ್ಗಳನ್ನ ನಾವು ಉಪಯೋಗಿಸ್ಕೊಂಡು ಖಂಡಿತವಾಗಿ ಈ ಹುಳಗಳನ್ನ ಹೋಗಲಾಡಿಸ್ಬೋದು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಾನೇ. ಈ ಹಿಂದೆ ಹತ್ತಿದಂತಹ ದಾಸವಾಳ ಇವಾಗ ಉತ್ತಮವಾಗಿ ಹೂಗಳನ್ನ ಬಿಡೋದಕ್ಕೆ ಸ್ಟಾರ್ಟ್ ಆಗಿದೆ. ನೀವು ನೋಡ್ತಾ ಇರ್ಬೋದು, ಪ್ರತಿಯೊಂದು ಎಲೆನಲ್ಲೂ ಕೂಡ ಆ ರೀತಿ ಒಂದು ರೋಗ, ಬಿಳಿ ಹುಳಗಳು ಹೆಚ್ಚು ಸಂಖ್ಯೆಯಲ್ಲಿ ಕಾಣಿಸ್ತಿರೋ ಅಂಥದ್ದು. ಇದರ ಮೊದಲ ಭಾಗವಾಗಿ ನಾವು ಗಿಡ ಎಲ್ಲೆಲ್ಲೆಲ್ಲ ಹುಳುಗಳು ಹತ್ತಿದೆಯೋ ಆ ಎಲ್ಲ ದಾಸವಾಳದ ಕೊಂಬೆಗಳನ್ನ ಕಟ್ ಮಾಡಿ ಹಾಕಬೇಕು. ಆನಂತರ ಎಲೆಗಳಿಗೂ ಕೂಡ ಅದು ಸ್ಪ್ರೆಡ್ ಆಗಿತ್ತು. ಅಂತಹ ರೋಗ ತಾಕಿರುವಂತಹ ಎಲೆಗಳು ಯಾವುದಾದ್ರೂ ಕಂಡು ಬಂದರೂ ಕೂಡ ನಾವು ಆ ಎಲೆನೆಲ್ಲ ಫಸ್ಟು ರಿಮೂವ್ ಮಾಡಬೇಕು. ಗಿಡವನ್ನು ಮ್ಯಾಕ್ಸಿಮಮ್ ಒಂದು 1/4 ಭಾಗ, ಅರ್ಧ ಭಾಗದಷ್ಟು ಪ್ರೂನ್ ಮಾಡಬೇಕು. ಮೀನ್ಸ್ ಕಟ್ ಮಾಡಿ ನಾವು ಒಂದೊಂದೇ ರೋಗ ತಾಕಿರುವಂತಹ ಎಲೆಗಳು, ಕೊಂಬೆಗಳನ್ನ ತೆಗಿತಾ ಬಂತು ಅಂದರೆ, ಮತ್ತು ತೆಗೆದಾದ್ಮೇಲೆ ನಾವು ಯಾವ ರೀತಿ ಸ್ಟೆಪ್ಸ್ ತೊಗೋಬೇಕು ಅಂದರೆ, ಆ ರೋಗ ತಾಕಿರೋ ಎಲೆಗಳು, ಗಿಡಗಳನ್ನ ಏನು ಕಟ್ ಮಾಡಿರ್ತೀವೋ ಅವನ್ನ ದೂರ ಹಾಕಬೇಕು. ಬೇರೊಂದು ಗಿಡಕ್ಕೂ ಕೂಡ ಆ ಹುಳಗಳು ಹರಡೋ ಅಂತಹ ಚಾನ್ಸಸ್ ಇರುತ್ತೆ. ಸೊ ಇಷ್ಟು ದೊಡ್ಡ ಗಿಡವನ್ನು ನಾನು ಇಷ್ಟೊಂದು ಎಲೆ ಮತ್ತು ಕೊಂಬೆಗಳನ್ನ ಕಟ್ ಮಾಡಿ ಹಾಕಿದ್ದೀನಿ. ಸೊ ಯಾವೆಲ್ಲ ಒಂದು ಸ್ವಲ್ಪ ಫ್ರೆಶ್ ಆಗಿ ಆರೋಗ್ಯವಾಗಿ ಕಾಣಿಸ್ತವೋ ಅಂಥ ಎಲೆಗಳನ್ನ ಮಾತ್ರ ಬಿಟ್ಟಿರೋ ಅಂಥದ್ದು. ರೋಗ ತಾಕಿರುವಂತಹ ಸಂಪೂರ್ಣ ಎಲೆ ಮತ್ತು ಕೊಂಬೆಗಳನ್ನ ತೆಗೆದು ಹಾಕಿದ್ದೀನಿ. ತೀರಾ ದೊಡ್ಡ ಕಾಂಡ ಇರೋವಂಥವು ಕಟ್ ಮಾಡೋಕ್ಕಾಗಲ್ಲ ಅನ್ನೋವಂತಹ ಕಾಂಡಗಳನ್ನ ಮಾತ್ರ ಬಿಟ್ಟಿರೋ ಅಂಥದ್ದು. ಯಾವುದಾದ್ರೂ ನಮ್ಮ ಗಾರ್ಡನಲ್ಲಿರುವ ದಾಸವಾಳ ಗಿಡಕ್ಕೆ ಈ ರೀತಿಯ ಹುಳಗಳು ಹರಡ್ತು ಅಂತಂದರೆ ನಾವು ಮೊದಲು ಮಾಡಬೇಕಾಗಿರೋದು ಆ ದಾಸವಾಳ ಗಿಡದಲ್ಲಿರುವಂತಹ ಹುಳಗಳನ್ನ ಹೋಗಲಾಡಿಸ್ಬೇಕು, ಮತ್ತು ಪ್ರೂನ್ ಮಾಡಲೇಬೇಕಾಗುತ್ತೆ. ಸೊ ಇಲ್ಲಾಂದರೆ ನಮ್ಮಲ್ಲಿರುವಂತಹ ದಾಸವಾಳ ಗಿಡಕ್ಕೆ ಅದು ರೋಗದ ರೀತಿ ಒಂದು ಗಿಡದಿಂದ ಮತ್ತೊಂದು ಗಿಡಕ್ಕೆ ಪೂರ್ತಿ ಹರಡ್ತಾ ಹೋಗುತ್ತೆ. ಸೊ ಫಸ್ಟ್ ಈ ಕೆಲಸ ಮಾಡಬೇಕು. ಆನಂತರ ನಾನು ಏನು ಮಾಡಬೇಕು ಅನ್ನೋದನ್ನು ತಿಳಿಸ್ತೀನಿ. ವಿಡಿಯೋನ ಪೂರ್ತಿ ನೋಡಿ. ನಿಮಗೆ ನಾನು ಯಾವ್ಯಾವೆಲ್ಲ ವಸ್ತುಗಳನ್ನ ಮನೆಯಲ್ಲೇ ಸಿಗೋವನ್ನ ಉಪಯೋಗಿಸ್ಕೊಂಡು ಆ ಬಿಳಿ ಹುಳಗಳನ್ನ ಹೋಗಲಾಡಿಸ್ಬೋದು ಅನ್ನೋ ಮಾಹಿತಿನ ನೀಡ್ತೀನಿ.
ಸೊ ಇವೆಲ್ಲವೂ ಕೂಡ ಇನ್ನೂ 1 ವರ್ಷದ ಹೂಗಿಡಗಳು ಅಥವಾ ನನ್ನ ಗಾರ್ಡನಲ್ಲಿ ನಿಯರ್ಲಿ ಒಂದು 8ರಿಂದ 9 ಕಲರ್ ವೆರೈಟೀಸ್ ಆಫ್ ದಾಸವಾಳ ಇರೋದು. ಸೊ ಇದು ಒಂದೇ ಗಿಡಕ್ಕೆ ಅಂತ ಒಂದು ರೋಗ ಹತ್ತಿರೋದು. ಸೊ ನಿಮಗೆ ವಿತ್ ಪ್ರೂಫ್ ನಾನು ವಿಡಿಯೋ ಮತ್ತು ಫೋಟೋಸ್ನ ಇದರಲ್ಲಿ ಅಪ್ಲೋಡ್ ಮಾಡಿರೋವಂಥದ್ದು. ಎಲ್ಲ ಗಿಡಗಳು ಕೂಡ ಬಹಳ ಆರೋಗ್ಯವಾಗಿರೋವಂಥದ್ದು ಮತ್ತು ದಿನಕ್ಕೆ ಸಾಕಷ್ಟು ಹೂಗಳು, ದಾಸವಾಳ ಹೂಗಳಿಂದನೇ ನಮ್ಮ ಮನೇಲಿರುವಂತಹ ದೇವ್ರ ಫೋಟೋಗಳು ತುಂಬಿ ಹೋಗೋಷ್ಟು ಹೂ ಬಿಡ್ತಾ ಹೋಗುತ್ತೆ. ಸೊ ಇದೇ ರೀತಿ ನಾನು ಯಾವ ರೀತಿಯ ಸ್ಟೆಪ್ಸ್ನ ಫಾಲೋ ಮಾಡ್ತೀನೋ ನಮ್ಮ ವ್ಯೂವರ್ಸು ಕೂಡ ಇದೇ ರೀತಿ ಒಂದು ಸಮಸ್ಯೆನ ಖಂಡಿತವಾಗಿಯೂ ಫೇಸ್ ಮಾಡ್ತಿರ್ತಾರೆ. ಹಾಗಾಗಿ ಅವ್ರ ಜೊತೆ ಈ ಒಂದು ಮಾಹಿತಿ ಶೇರ್ ಮಾಡಬೇಕು ಅಂತ ಹೇಳಿ ನಾನಿವತ್ತು ಈ ವಿಡಿಯೋನ ಮಾಡ್ತಿರೋವಂಥದ್ದು. ಸೊ ನಾನು ಮನೆಯಲ್ಲೇ ಸಿಗುವಂತಹ ವಸ್ತುಗಳು ಯಾವ್ಯಾವ ಬಳಸ್ಕೋಬೇಕು ಅಂತ ಇವಾಗ ಹೇಳ್ತಾ ಹೋಗ್ತಾ ಇದ್ದೀನಿ. ಸೊ ಈ ರೀತಿ ಒಂದು ಸ್ಪ್ರೇ ಬಾಟಲ್ಗೆ ಚೆನ್ನಾಗಿ ಅಂದರೆ ತೀರಾ ಸುಡುವಂತಹ ನೀರಲ್ಲ, ಮ್ಯಾಕ್ಸಿಮಮ್ ಬಿಸಿ ಇರುವಂತಹ ನೀರನ್ನ ತಗೋಬೇಕು. ಮತ್ತು ಒಂದು 5 to 6 ಡ್ರಾಪ್ಸು ನೀಮ್ ಆಯಿಲ್ನ ತಗೋಬೇಕು. ದಾಸವಾಳ ಗಿಡಕ್ಕೆ ಹರಡಿರುವಂತಹ ಬಿಳಿ ಹುಳಗಳು ಖಂಡಿತವಾಗಿಯೂ ನೀಮ್ ಆಯಿಲ್ಗೆ ಬಗ್ತವೆ ಅಂತಲೇ ಹೇಳ್ಬೋದು. ಮೀನ್ಸ್ ಕಂಟ್ರೋಲಿಗೆ ಬರ್ತವೆ ಬಿಳಿ ಹುಳುಗಳು. ನಾನು ಇದೇ ಸ್ಟೆಪ್ಸ್ನ ಈ ಹಿಂದೆ ಹರಡಿದ್ದಂತಹ ದಾಸವಾಳ ಗಿಡಕ್ಕೆ ಫಾಲೋ ಮಾಡಿದ್ದು. ಮತ್ತು ಒಂದು ಸ್ವಲ್ಪ ಅರಿಶಿಣ, ಕ್ವಾಂಟಿಟಿ ತೀರಾ ಜಾಸ್ತಿ ಅಲ್ಲ, 1 ಸ್ಪೂನ್, ಕಂಪ್ಲೀಟ್ಲಿ 1 ಸ್ಪೂನ್ ಆಗುವಷ್ಟು ಅರಿಶಿಣನ ತಗೋಬೇಕು. ಮತ್ತು 2 ಸ್ಪೂನ್ ಆಗುವಷ್ಟು ಉಪ್ಪು, ಮನೆಯಲ್ಲೇ ಸಿಗುವಂತಹ ಉಪ್ಪನ್ನು ನಾವು ಬಳಸ್ಕೋಬೇಕು. ಮತ್ತು ಇದೆಲ್ಲದರ ಮಿಶ್ರಣವನ್ನು ನಾವು ಚೆನ್ನಾಗಿ ಶೇಕ್ ಮಾಡಿ ಗಿಡಕ್ಕೆ ಸ್ಪ್ರೇ ಮಾಡ್ತಾ ಹೋಯಿತು ಅಂತಂದರೆ ಒಂದು 2-3 ದಿನದಷ್ಟೊತ್ತಿಗೆ ಹುಳಗಳೆಲ್ಲ ಕಾಣೆಯಾಗಿ ಅಥವಾ ನೆಲಕ್ಕೆ ಬೀಳುತ್ತೋ ಏನಾಗುತ್ತೆ ಅಂತ ಗೊತ್ತಿಲ್ಲ. ಒಟ್ಟು ಅದರ ಲೈವ್ ಪ್ರೂಫ್ ಬೇಕಾದರೂ ನಾನು ನಿಮಗೆ ತೋರಿಸ್ತೀನಿ. ದಾಸವಾಳ ಗಿಡದ ಅಪ್ಡೇಟ್ ಹೇಗೆ ಬಂತು ಅಂತ ನೀವು ಯಾರಾದರೂ ಕಾಮೆಂಟ್ ಮಾಡ್ತು ಅಂತಂದರೆ ಖಂಡಿತವಾಗಿಯೂ ನಾನು ತೋರಿಸ್ತೀನಿ. ಸುಳ್ಳು ಹೇಳಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಖಂಡಿತ ಇದು ಹೋಗಿತ್ತು ಈ ಹಿಂದೆ. ಈಗಲೂ ಕೂಡ ನಾನು ಅವತ್ತು ನೋಡಿದ ಗಿಡಕ್ಕೂ ಕೂಡ ಇವತ್ತು ಕಾಣಿಸ್ತಿರೋ ಗಿಡಕ್ಕೂ ಕೂಡ ಒಂದಷ್ಟು ಹುಳಗಳೆಲ್ಲ ಕಂಟ್ರೋಲ್ ಆಗಿರೋ ಅಂಥದ್ದು. ವೈಟ್ ಕಲರ್ ಸ್ವಲ್ಪ ಕಾಣಿಸ್ತಿರೋದು ಅಷ್ಟೆ. ಈ ಸ್ಪ್ರೇಯರ್ ಬಾಟಲಿಂದ ಪೂರ್ತಿ ಗಿಡಕ್ಕೆ ನಾವು ಸ್ಪ್ರೇ ಮಾಡಬೇಕು. ಹಂಗೂ ನಿಮಗೆ ಕಂಟ್ರೋಲಿಗೆ ಬರಲಿಲ್ಲ, ಹುಳು ಜಾಸ್ತಿ ಹಬ್ಕೊಂಡಿತ್ತು, ಗಿಡದ ಎಲ್ಲ ಭಾಗದಲ್ಲೂ ಹರಡಿತ್ತು ಅಂತಂದರೆ ಇದನ್ನು ನೀವು ವಾರದಲ್ಲಿ ಒಂದು 2-3 ಸಲ ಈ ರೀತಿ ಸ್ಪ್ರೇ ಮಾಡಿದ್ರೂ ಕೂಡ ಖಂಡಿತವಾಗಿಯೂ ಹುಳುಗಳನ್ನ ಹೋಗಿಸಬಹುದು. ನರ್ಸರಿಯಿಂದ ತಂದು ಹಾಕಿರುವಂತಹ ದಾಸವಾಳ ಗಿಡಗಳು ಅಥವಾ ನಾವು ಯಾರ್ದೋ ಮನೆಯಲ್ಲಿ ಕೇಳಿ ತಗೊಂಡು ಬಂದು ಹಾಕಿರುವಂತಹ ದಾಸವಾಳ ಗಿಡಗಳಿಗೆ ಈ ರೀತಿ ಹುಳ ಹತ್ತಿ ಆ ಗಿಡ ಹಾಳಾಯಿತು ಅಂತಂದರೆ ನಿಜವಾಗ್ಲೂ ಬೇಜಾರಾಗುತ್ತೆ. ಹೋಗಿ ನರ್ಸರಿಯಿಂದ ಇನ್ನೊಂದು ತೊಗೊಂಬಂದು ಹಾಕ್ಬೋದು. ಆದರೆ ಮತ್ತೆ ಅದೇ ಸಮಸ್ಯೆ ಬಂದರೆ ಪದೇ ಗಿಡಗಳ ಬೆಳೆಸೋದ್ರ ಬಗ್ಗೆನೇ ಬೇಜಾರಾಗ್ತಾ ಹೋಗುತ್ತೆ. ಸೊ ಈ ಒಂದು ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು. ಟ್ರೈ ಮಾಡಿ, ನಿಜವಾಗ್ಲೂ ಅದು ವರ್ಕ್ ಆಗುತ್ತೆ. ಮತ್ತು ಈ ಮಾಹಿತಿಯ ರಿಲೇಟೆಡ್ ನಿಮಗೇನಾದರೂ ನಾನು ಹೇಳ್ತಿರೋದ್ರಲ್ಲಿ ತಪ್ಪು ಅನಿಸಿದ್ರೂ ಕೂಡ ನೀವು ನನಗೆ ಕಾಮೆಂಟ್ ಮಾಡಿ. ಯಾಕಂತಂದರೆ ನನಗೆ ತಪ್ಪು ಮಾಹಿತಿ ಕೊಡೋದಕ್ಕಿಂತ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿರೋ ಅಂಥದ್ದು. ಯಾಕಂದರೆ ಈ ಮೊದಲು ಒಂದು ದಾಸವಾಳ ಗಿಡಕ್ಕೆ ಈ ರೀತಿ ರೋಗ ಹರಡಿತ್ತು, ಅದು ಕಂಪ್ಲೀಟ್ ಕ್ಲಿಯರ್ ಆದಮೇಲೆ ಇದೊಂದು ದಾಸವಾಳ ಗಿಡಕ್ಕೆ ಹರಡಿರೋ ಅಂಥದ್ದು. ಸೊ ಅದು ಕೂಡ ಹೋಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಮೇಲೆ ನಾನಿವತ್ತು ವಿಡಿಯೋನ ಮಾಡ್ತಿರೋ ಅಂಥದ್ದು. ಈ ವಿಡಿಯೋ ಮಾಡಿದ 1-2 ವಾರದ ನಂತರ ಬೇಕಾದ್ರೆ ನಾನು ಈ ಗಿಡದ ರಿಸಲ್ಟ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಿಮ್ಗೆ ಯಾರಿಗಾದ್ರೂ ಅದ್ರ ಬಗ್ಗೆ ಮಾಹಿತಿ ಬೇಕಿತ್ತು ಅಂತಂದರೆ ಕಾಮೆಂಟ್ ಮಾಡಿ. ಮಾಹಿತಿ ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಹಾಗೂ ಮಹೀಸ್ ಗ್ರೀನ್ ಬೆಡ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.